ನಮ್ಮ ಅದ್ಭುತ ಭೂಮಿ ಮತ್ತು ಅದರ ಮೇಲಿರುವ ಎಲ್ಲ ವಿವಿಧ ವಿಷಯಗಳ ಬಗ್ಗೆ ಕಲಿಯೋಣ. ನಮ್ಮ ಭೂಮಿ ದೊಡ್ಡ ದೊಡ್ಡ ನೆಲದ ಭಾಗಗಳನ್ನು ಹೊಂದಿದೆ. ಅವುಗಳನ್ನು ಖಂಡಗಳು ಎಂದು ಕರೆಯುತ್ತಾರೆ. ಅವು ತುಂಬಾ ದೊಡ್ಡವು. ಕೆಲವು ಭಾಗಗಳಲ್ಲಿ ಎತ್ತರದ ಪರ್ವತಗಳು ಇವೆ. ಕೆಲವು ಭಾಗಗಳಲ್ಲಿ ಚಪ್ಪಟೆಯಾದ ಬಯಲು ಪ್ರದೇಶಗಳು ಇವೆ ಮತ್ತು ಕೆಲವು ಭಾಗಗಳಲ್ಲಿ ನದಿಯ ನೀರು ಹರಿಯುತ್ತದೆ. ಬಿಸಿ ಮರುಭೂಮಿಗಳೂ ಇವೆ ಮತ್ತು ಹಿಮ ಇರುವ ತಂಪಾದ ಸ್ಥಳಗಳೂ ಇವೆ. ಪ್ರತಿಯೊಂದು ಸ್ಥಳವೂ ವಿಭಿನ್ನವಾಗಿದೆ. ನೀವು ಮತ್ತು ನಿಮ್ಮ ಸ್ನೇಹಿತರು ವಿಭಿನ್ನವಾಗಿರುವಂತೆ. ಈಗ ಹವಾಮಾನದ ಬಗ್ಗೆ ಮಾತನಾಡೋಣ. ಕೆಲವೊಮ್ಮೆ ಬಿಸಿಲು ಮತ್ತು ಬಿಸಿಯಾಗಿರುತ್ತದೆ, ಆಡಲು ಸೂಕ್ತವಾಗಿದೆ. ಕೆಲವೊಮ್ಮೆ ಚಳಿಯಾಗಿರುತ್ತದೆ ಮತ್ತು ನಮಗೆ ಮಳೆ ಬರುತ್ತದೆ. ಗಾಳಿ ಬೀಸಬಹುದು ಮತ್ತು ನಾವು ಮಿಂಚು ಮತ್ತು ಗುಡುಗುಗಳನ್ನು ಸಹ ನೋಡಬಹುದು. ಹವಾಮಾನದಲ್ಲಿನ ಈ ಎಲ್ಲಾ ಬದಲಾವಣೆಗಳು ನಮ್ಮ ಸಸ್ಯಗಳು ಮತ್ತು ಬೆಳೆಗಳು ಬೆಳೆಯಲು ಬಹಳ ಪ್ರಮುಖವಾಗಿವೆ. ನೀವು ಎಂದಾದರೂ ಆಕಾಶದಲ್ಲಿ ಮೋಡಗಳನ್ನು ನೋಡಿದ್ದೀರಾ? ಮೋಡಗಳು ತುಂಬಾ ಬುದ್ಧಿವಂತವಾಗಿವೆ. ಅವು ಸಣ್ಣ ನೀರಿನ ಹನಿಗಳಿಂದ ಮಾಡಲ್ಪಟ್ಟಿದ್ದು ಗಾಳಿಯಲ್ಲಿ ಎತ್ತರಕ್ಕೆ ತೇಲುತ್ತವೆ. ಮೋಡಗಳು ನೀರಿನಿಂದ ತುಂಬಿದಾಗ ಮಳೆ ಬೀಳುತ್ತದೆ. ಆದ್ದರಿಂದ ಮೋಡಗಳು ನಮ್ಮ ಸಸ್ಯಗಳು ಮತ್ತು ನದಿಗಳಿಗೆ ಬದುಕಲು ಬೇಕಾದ ಮಳೆಯನ್ನು ತರಲು ಸಹಾಯ ಮಾಡುತ್ತವೆ. ಅವು ನಮ್ಮ ಭೂಮಿಯನ್ನು ಒಂದು ತಂಪಾದ ಮತ್ತು ಹಸಿರು ಸ್ಥಳವನ್ನಾಗಿ ಮಾಡಲು ಸಹಾಯ ಮಾಡುತ್ತವೆ.